ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಕ್ಕ. ನಾನು ಏನು ಮಾಡ್ತಿದ್ದೀನಿ ಅಂತ ಹೀಗೆ ಹೇಳ್ತಿದ್ಯಾ? ನೀನು ಅವ್ರ ವಿರುದ್ಧ ಹೋಗ್ತಿದ್ಯಾ. ಇದರಿಂದ ಒಳ್ಳೇದಾಗಲ್ಲ ಅಕ್ಕ. ಓಹೋ, ಹೆದರ್ಕೊಂಡು ಬಂದು ನನಗೆ ಪಾಠ ಮಾಡ್ತಿದ್ಯಾ ಸುಶೀಲಾ? ಒಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ ಸುಶೀಲಾ. ನಾವು ನ್ಯಾಯದ ಪರವಾಗಿ ನಿಂತರೆ ಎಂಥ ಪ್ರಳಯ ಆದರೂ ಆ ಭಗವಂತ ಬಂದು ನಮ್ಮನ್ನು ಕಾಪಾಡ್ತಾನೆ. ಅದೇ ನಾವು ಯಾವುದೇ ರೂಪದಲ್ಲಾದರೂ ಅನ್ಯಾಯಕ್ಕೆ ಬೆಂಬಲ ಕೊಟ್ಟರೆ ಹುಲ್ಲಿನ ಕಡ್ಡಿನೇ ಕತ್ತಿಯಾಗಿ ಕುತ್ತಿಗೆ ಕುಯ್ಯುತ್ತೆ. ಅಂಥ ಪ್ರಳಯ ಕೊಡ್ತಾನೆ ಭಗವಂತ. ಯೋಚನೆ ಮಾಡಿ ಹೆಜ್ಜೆ ಇಡು. ಅಕ್ಕ, ರತ್ನಕ್ಕ, ಅದ್ ಪರ್ಶು ಅಲ್ವಾ? ಹೌದ್ ಕಣೆ, ಇವನ್ ಯಾಕೊಳ್ಳೆ ನೋಡಿದ್ರು ನೋಡದೇ ಇರೋ ತರ ಹೋಗ್ತಿದಾನೆ. ಅಲ್ಲ, ಫ್ರೆಂಡ್ಸ್ ಆಗಿದ್ವಿ ತಾನೆ. ಇವಾಗ ನೋಡಿದ್ರು ಒಂದ್ ಹೆಲೋ ಹೇಳ್ದೆ ಹೋಗ್ತಿದಾನಲ್ಲ. ಇರು ಕರಿತೀನಿ. ಪರ್ಶು, ರತ್ನ, ನಂಗೆ ಗೊತ್ತಿತ್ತು ಕಣೆ ನೀನು ಕರೆದೇ ಕರಿತೀಯ ಅಂತ. ಯಾಕೆ ಪರ್ಶು, ಯಾಕೋ ನೋಡ್ದೆ ಹೋಗ್ತಿದ್ಯಾ? ನನ್ಗ್ಯಾಕೋ ನೋಡಿದ್ರು ನೋಡ್ದೇ ಇರಂಗ್ ಹೋಗ್ತಿದಾನೆ ಅಂತ ಡೌಟು. ಅಯ್ಯೋ, ಹಂಗೇನಿಲ್ಲ ಕಣವ ರಮ್ಯಾ. ಅದು ಯಾವುದೋ ಟೆನ್ಷನಲ್ಲಿ ಫೋನ್ ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾ ಇದ್ದೆ. ರತ್ನ, ನೀನೇನು ತೆಪ್ಪು ತಿಳ್ಕೊಬೇಡ. ಅಯ್ಯೋಬಾ, ಅದೇನಪ್ಪ ನಿನ್ಗೆ ಅಂತ ಟೆನ್ಷನ್ನು? ಏನ್ ಬೆಳಗ್ಗೆ ಎದ್ದು EMI ಕಟ್ಟಬೇಕು ಅನ್ನೋ ಭಯ ಇದೆಯಾ, ಅಥವಾ ಹೆಂಡತಿ ಬೈತಾಳೋ ಅನ್ನೋ ಸಂಕಟ ಇದೆಯಾ, ಅಥವಾ ಅಪ್ಪ ಅಮ್ಮ ಸ್ಟ್ರಿಕ್ಟ್ ಅನ್ನೋ ಹೆದರಿಕೆ ಇದೆಯಾ? ಸುಮ್ಮನೆ ಟೆನ್ಷನ್ ಅಂತೆಲ್ಲ ಹೇಳ್ಬೇಡ. ಏನಾಯ್ತು? ರತ್ನ, ದೇವರು ಜೀವನದಲ್ಲಿ ಎಲ್ಲ ನೆಮ್ಮದಿಯಾಗಿದ್ದಾಗಲೇ ಯಾವ್ದಾರ ಒಂದು ರೂಪದಲ್ಲಿ ಬಂದು ನೆಮ್ಮದಿ ಕಿತ್ಕೊಬಿಡ್ತಾನೆ. ಏನಾದ್ರೂ ಹೆಲ್ತ್ ಇಶ್ಯೂನಾ? ಅಯ್ಯೋ, ಹಂಗೇನಿಲ್ಲ ಕಣವ. ಸೀಡ್ಲ್ ಹೊಡೆದ್ರು ಇನ್ನೂ 40-50 ವರ್ಷ ಗಟ್ಟಿಯಾಗಿ ಬದುಕ್ತೀನಿ. ಛೆ ಪರ್ಶು, ಬಿಡ್ತು ಅನ್ನು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ನಿನ್ಗೀಗ? ಅದು ರತ್ನ, ಮನೇಲಿ ನನ್ನ ಮದುವೆಗೆ ಅಂತ ಹೆಣ್ಣು ನೋಡ್ತಿದ್ರು. ನಾನು ಇವಾಗಲೇ ಬೇಡ, ನನ್ನ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ಹೊಸಿ ಬೇಜಾರು ರತ್ನ. ಅಯ್ಯೋ ಪಾಪ ಅನಿಸ್ತಿದ್ಯಾ, ಅಥವಾ ಯಾಕೆ ಇವನು ಮದುವೆಗೆ ಒಪ್ಕೋತಿಲ್ಲ ಅನಿಸ್ತಿದ್ಯಾ? ಮಾಡು ಚೆನ್ನಾಗಿ ಯೋಚನೆ ಮಾಡು. ನಿನಗೆ ಇವಾಗ ಮಾತು ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಪರ್ಶು, ನಿಜವಾಗ್ಲೂ ಇಷ್ಟ ಅಲ್ವಾ, ಅಥವಾ ಮನ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ? ರತ್ನ, ನಾನು ಬರ್ತೀನಿ. ಪರ್ಶು, ಏನಾಯ್ತು ನಿನ್ಗೆ? ಒಂದ್ ನಿಮಿಷ ಪರ್ಶು. ಏನಾಯ್ತಕ್ಕ ಇವನ್ಗೆ? ನೆಮ್ಮದಿಯಾಗಿರೋದ್ ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಸರಿ ಬಾ ಹೋಗೋಣ. ನಿಮ್ಗೇನಾಯ್ತು ಇವಾಗ? ಏನಿಲ್ಲ ಬಿಡು, ನಡಿ ಹೋಗೋಣ. ರತ್ನ, ನಿಮ್ಮ ಅಣ್ಣ ಯಾಕೆ ಇಷ್ಟೊತ್ತಲ್ಲಿ ಪೂಜೆ ಮಾಡಿ ಬೇಡ್ಕೋತಿದ್ದಾನಲ್ಲ? ಗೊತ್ತಿಲ್ಲ ಅದಕ್ಕೆ. ಅಣ್ಣ ಮೈ ಮೇಲೆ ದೇವ್ರು ಬರುವಾಗ ಮಾತ್ರ ಈ ಥರ ಎಲ್ಲ ಮಾಡೋದು. ಆ ಟೈಮಲ್ಲಿ ಅವನ ಕಣ್ಣು ನೋಡೋಕ್ಕೆ ಭಯ ಆಗುತ್ತೆ. ಅದಕ್ಕೆ ಲಾಸ್ಟ್ ಟೈಮ್ ನೀವೇ ನೋಡಿಲ್ವಾ? ಊಟ ಓ ಮಾವ ನಾನು ಹೇಳಿರೋ ಕೆಲಸನ ಸೀರಿಯಸ್ ಆಗಿ ತೊಗೊಂಡಿರ್ಬೇಕು. ಅದಕ್ಕೆ ಹೀಗೆ ಮೆಂಟಲಿ ಪ್ರಿಪೇರ್ ಆಗ್ತಿದ್ದಾನೆ.
ಹೆಣ್ಣಿನ ಮೇಲೆ ಇಷ್ಟೊಂದು ಗೌರವ ಇರೋದಕ್ಕೆ ಶ್ರದ್ಧೆಯಿಂದ ಅವ್ರನ್ನ ಬಿಡಿಸೋ ಕೆಲಸಕ್ಕೆ ಮಾವ ಬರ್ತಿರೋದು. ಎಲ್ರಿಗೂ ಇಂಥ ಮನಸ್ಸಿರಬೇಕು, ಇಂಥ ಹುಡುಗನೇ ಸಿಗಬೇಕು. ಆಗ ಹೆಣ್ಣಿನ ಜೀವನ ಎಷ್ಟು ಚೆನ್ನಾಗಿರುತ್ತೆ. ಹೊಡೋಣ. ಇಷ್ಟೊತ್ತಲ್ಲಿ ಎಲ್ಲಿಗದ್ಗೆ? ಒಂದು ಸಣ್ಣ ಕೆಲಸ ಇದೆ, ಹೋಗಿ ಬರ್ತೀವಿ, ಹುಷಾರು. ಅಮ್ಮ ಅಪ್ಪ ನೀರು ಕೊಡ್ರಪ್ಪ, ಗಂಟ್ಲು ಬಾಲ ಹೊಡುತ್ತೆ, ಒಂಚೂರು ನೀರು ಕೊಡ್ರಪ್ಪ. ಏಯ್ ನೀರು ಬೇಕಾ? ನೀರು ಏಯ್ ನೀರು ತಂದ್ಕೊಡ. ನೀರು ಬೇಕಾ? ನೀರು ತಗೊಳಮ್ಮ, ನೀರು ಕುಡಿ. ನೀರು ಬೇಕಪ್ಪ, ನೋಡು ನೀರು ಬೇಕಾ? ಅಲ್ರು ಶತ್ರು ಕೇಳಿದ್ರು ನೀರು ಕೊಡಬೇಕು ಅಂತಾರೆ. ಒಂದು ತೊಟ್ಟು ನೀರು ಕೊಡ್ರಪ್ಪ. ಹಿಂಗೆ ಮಾಡಬೇಡ್ರಿ, ನಿಮಗೆ ಪಾಪ ಸುತ್ಕತ್ತೈತೆ. ನೀರು ಕೊಡ್ರಪ್ಪ, ನಾಳೆಗೆಲ್ಲ ಒಣಗ್ತೈತೆ, ನೀರು ಕೊಡ್ರಪ್ಪ. ಏಯ್ ಕೊಡಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನೀನಿರೋದು ನಮ್ಮ ಜಾಗದಲ್ಲಿ, ನಮಗೆ ಬುದ್ಧಿ ಹೇಳಕ್ ಬರ್ತೀಯಾ? ದೀಪ ಆರೋಕ್ಕೆ ಮುಂಚೆ ಸಾನೇ ಜೋರಾಗಿ ಉರಿತದೆ, ಕೊನೆವರೆಗೂ ಹಿಂಗೆ ಉರಿತೀನಿ ಅಂತ ಅಹಂಕಾರದಿಂದ ಮೆರೀತದೆ. ಆದರೆ ಒಂದೇ ಕ್ಷಣಕ್ಕೆ ಆರೋಗುತ್ತೆ. ಒಬ್ಬೊಬ್ಬರು ಪ್ರಾಣನು ವಿಧಿ ಬಂದು ಒತ್ಕೊಂಡೋಯ್ತದೆ. ಈಗಲೂ ಕಾಲ ಮಿಂಚಿಲ್ಲ, ಬದಲಾಗ್ರಿ, ಎಲ್ಲರೂ ಬದಲಾಗ್ರಿ. ಓ ವಿಧಿ ಬರ್ತಂತೆ ವಿಧಿ. ನೋಡ್ರು ಅಮ್ಮ ಭವಿಷ್ಯ ನುಡಿತಾವಳೆ. ಈ ಜಾಗಕ್ಕೆ ಬರಬೇಕು ಅಂದ್ರೆ ಅದು ನಮ್ಮ ಯಜಮಾನ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಅವ್ರು ಬಿಟ್ಟು ಬೇರೆ ಯಾರೇ ಬಂದ್ರು ಒಳಗೆ ಬರ್ತಾರೆ, ಜೀವಂತ ಹೊರಗಡೆ ಯಾರು ಹೋಗಲ್ಲ. ಮಕ್ಕಳವ್ವ ಕಣ್ ಬಿಟ್ಟಾಗೈತೆ. ನಾನಿಲ್ಲಿರೋ ಸುಳುವು ನನಗೆ ಗೊತ್ತಿಲ್ದಂಗೆ ನಮ್ಮವ್ರಿಗೆ ಕೊಟ್ಟಾಗೈತೆ. ಅವ್ರು ಯಾವ ಕ್ಷಣದಲ್ಲಿ ಬೇಕಾದರೂ ಇಲ್ಲಿ ಬರ್ಬೋದು. ಯಮ 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 ಬರ್ತಾನೆ. ಈಗಲೂ ಕಾಲ ಮಿಂಚಿಲ್ಲ, ನೀವೆಲ್ಲ ಬದಲಾಗ್ರಿ, ಬದಲಾಗ್ರಿ. ನಮ್ಮ ಮನೆ ದೀಪ